ನಮ್ಗೆ ಯಾವ ಥರ ಬೇಕೋ ಅದನ್ನು ರೈಟ್ ಮಾರ್ಕ್ ಮಾಡ್ತೀನಿ. ಎಫೆಕ್ಟ್, ಬ್ಯಾಕ್ಗ್ರೌಂಡ್, ಸ್ಟಿಕ್ಕರ್ಸ್. ಈಗ ನೋಡಿ ಕೊಟ್ಟಿದ್ಮೇಲೆ ಇದು ನೋಡಿರಿ ನಾನು ಜಾಸ್ತಿ ಇದು ಒಂದು ಸ್ವಲ್ಪ ಈಗ ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ಬೇಕಲ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಆರಾಮಿದ್ರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೇನಿ ರೀ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ನನ್ನ ವೀಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಬರ್ರಿ ಫ್ರೆಂಡ್ಸ, ಮತ್ತು ಇವತ್ತಿನ ದಿನ ಏನು ನಡೆಯುತ್ತೆ ಏನಿಲ್ಲ ಅಂತ ನೋಡೋಣ ಫ್ರೆಂಡ್ಸ. ನೋಡ್ರಿ ಈಗ ಅಡುಗೆ ಮುಗಿತ್ರಪ್ಪ ನಂದು ಮಾಡೋದು ಎಷ್ಟೊತ್ತಾದ್ರೆ ನಾನು ನಿಂತ್ಕೊಂಡು ಒಲಿ ಮುಂದೆ. ಸೊ ಈಗ ಆದರೆ ಅಡುಗೆ ಮಾಡೋದು ಎಲ್ಲ ಅಡುಗೆ ಮಾಡ್ಕೊಂಡು ಈಗ ಕುಂತಿದ್ದೀನಿ ರೀ ಫ್ರೆಂಡ್ಸ. ಮತ್ತು ಇವತ್ತಿಂದ ಸ್ಪೆಷಲ್ ವಿಡಿಯೋ ಏನಪ್ಪ ಅಂದ್ರೆ ನಾನು ಇನ್ಶಾರ್ಟ್ ಆ್ಯಪಲ್ಲಿ ಥಂಬ್ನೇಲ್ ಹೆಂಗೆ ಹಾಕೋದು ಅಂತ ತೋರ್ಸಾಕತ್ತೇನೆ ರೀ ಫ್ರೆಂಡ್ಸ. ಯಾಕಂದ್ರೆ ಕೆಲವೊಂದಿಷ್ಟು ಮಂದಿ ಕೇಳಾಕತ್ತಾರೆ ರೀ, ಎದ್ರಾಗ ನೀವು ಥಂಬ್ನೇಲ್ ಹಾಕ್ತೀರಿ, ಎದ್ರಾಗಿಲ್ಲ ಯಾವ ಥರ ಹಾಕ್ತೀರಿ, ಭಾಳ ಸಿಂಪಲ್ ಇರ್ತಾವೆ ಅಂತಂದು ಹೇಳ್ತಿರ್ತಾರೆ ರೀ. ಸೊ ಅದ್ರ ಸಂಬಂಧ ನಾನು ಸಿಂಪಲ್ಲಾಗಿ ನಾನು ಏನು ಥಂಬ್ನೇಲ್ ಹೆಂಗೆ ಹಾಕೋದು ಅಂತ ತೋರ್ಸಾಕತ್ತೇನೆ ರೀ. ಬಟ್ ಇನ್ನೂ ವೈರಲ್ ಆಗಿಲ್ಲ. ನಾ ಹಾಕಿದ್ರು ನನ್ನ ಪ್ರಕಾರ ನಾನು ಹೆಂಗೆ ಹಾಕ್ತಾಯಿದ್ದೀನಿ ಅನ್ನೋದು ನಾನು ತೋರ್ಸಾಕತ್ತೇನೆ ರೀ ಫ್ರೆಂಡ್ಸ. ಮತ್ತು ಬರ್ರಿ ಫ್ರೆಂಡ್ಸ, ಮತ್ತೆ ತಡ ಮಾಡೋದು, ಯಾಕಂದ್ರೆ ತಡ ಮಾಡ್ಕೊತ ಕೂತ್ಕೊಂಡ್ರೆ ಮತ್ತೆ ಟೈಮ್ ಆಗಿಬಿಡ್ತೈತೆ ರೀ. ಅದ್ರ ಸಂಬಂಧ ಈಗ ನಾನು ಇನ್ಶಾರ್ಟ್ ಆ್ಯಪಲ್ಲಿ ಥಂಬ್ನೇಲ್ನ ಹೆಂಗೆ ಎಡಿಟಿಂಗ್ ಮಾಡಿ ನಾವು ವಿಡಿಯೋಗೆ ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ನಮ್ಮ ಮನೆಯವ್ರ ಫೋನ್ ತೊಗೊಂಡೇನಿ ರೀ. ಸೊ ಇದನ್ನು ಮೊನ್ನೆ ಮಾಡಿಸ್ಕೊಂಡು ಬಂದೀನಿ ರೀ. ಇದು ಕೆಟ್ಟಿತ್ರಿಪ್ಪ, ಅದು ಮೇಲಿಂದ ಬಿದ್ದು ಅದ್ರ ಸಂಬಂಧ ಮೊನ್ನೆ ಮತ್ತು ಹೋಗಿ ಪೇಟೆಗೆ ಮಾಡಿಸ್ಕೊಂಡು ಬಂದೆ ರೀ. ಸೊ ಈಗ ನೋಡಿರಿ ಫಸ್ಟಾಗಿ ನಾನು ಇನ್ಶಾರ್ಟ್ ಆ್ಯಪ್ನ ತೊಗೊತೇನೆ ರೀ. ಈ ಥರ ಸೊ ಈ ಥರ ಬರ್ತಿರ್ತಾವ್ರಿ, ಏನು ಟಚ್ಚೇ ಆಗಂಗಿಲ್ಲ ರೀ ಅದು. ಸೊ ಈ ಥರ ಹೋದ್ಮೇಲೆ ನೋಡಿರಿ ಫ್ರೆಂಡ್ಸ ಅಲೋ ಅಂತ ಹೊಡಿಬೇಕಿತ್ತು ರೀ. ಸೊ ನಾನು ಅದು ಬಂದಿಲ್ಲ ಅಂತಂದು ಇದು ಮಾಡಿದೆ. ಈಗ ನೋಡಿರಿ ನಾನೀಗ ಇನ್ಶಾರ್ಟ್ ಆ್ಯಪ್ದಾಗ ಯಾವ ಥರ ಇದು ಅಪ್ಲಿಕೇಶನನ್ನು ತೆಗಿದ್ದಾರೆ. ಸೊ ಕ್ಯಾನ್ಸಲ್ ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಈ ಥರ ತೆಗೆದೆ. ಸೊ ಈ ಥರ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾವ್ರಿ. ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬೋದು ರೀ. ಇದು ಕಟ್ ಮಾರ್ಕ್ ಇರ್ತೈತೆ ರೀ. ಇದ್ರಾಗ ನಾವು ಥಂಬ್ನೇಲ್ನ ಹಾಕೋದು, ಇದ್ರಾಗ ವೀಡಿಯೋದು ಎಡಿಟಿಂಗಿಂದ ಇರ್ತೈತೆ ರೀ. ಸೊ ಇದನ್ನು ಅಲೋ ಮಾಡ್ಬೇಕ್ರಿ ನಾವು. ಈ ಥರ ಅಲೋ ಮಾಡಿಬಿಟ್ರೆ ಈ ಥರ ಸೀದಾ ನಮ್ಗೆ ಆಲ್ಗೂ ಬರ್ತೈತೆ ರೀ, ಆಮೇಲೆ ಫೋಟೋಗೂ ಬರ್ತೈತೆ ರೀ, ಆಮೇಲೆ ವಿಡಿಯೋಗೆ. ನಾವು ಇದ್ರಾಗ ಆಲ್ ತೊಗೋಬಾರ್ದ್ರಿ, ಯಾಕಂದ್ರೆ ಫೋಟೋ ವಿಡಿಯೋಸ್ ಎರಡೂ ಸಹಿತ ಇರ್ತಾವ್ರಿ ಇದ್ರಾಗ. ಅದಕ್ಕೆ ನಾವು ವಿಡಿಯೋಗೆ ಇದು ಹೊಡೆದು ವಿಡಿಯೋನ ನಾವು ಆ ಕಡೆ ತೊಗೋಬೇಕ್ರಿ. ನಾವು ಇವತ್ತಿನ ವಿಡಿಯೋ ಯಾವ್ದು ಮಾಡಿರ್ತೀವಿ ಅನ್ನೋದು. ಸೊ ನಮಗೆ ಇದನ್ನು ಈಗ ಏನು ಯೂಸ್ ಇಲ್ಲ ರೀ, ನಾನು ಇದನ್ನು ತೋರ್ಸಾಕತ್ತಿಲ್ಲ. ಈಗ ನಾನು ಈ ಕಡೆ ಬಂದರೆ ಇದು ಫೋಟೋದು ಬ್ಯಾಡ್ರಿ ನಮ್ಗೆ. ಆಮೇಲೆ ಕಾಲೇಜ್ ಇದನ್ನು ತೊಗೊತೇನೆ ರೀ. ಸೊ ಇದ್ರಾಗ ತೊಗೊಂಡ್ಮೇಲೆ ಈಗ ನಾನು ಥಂಬ್ನೇಲನ್ನು ಹೆಂಗೆ ಹಾಕೋದು ಅನ್ನೋದು ತೋರ್ಸಾಕತ್ತೇನೆ ಅಲ್ರಿ. ಅದ್ರ ಸಂಬಂಧ ಇದ್ರಾಗ 3 ಥರದ್ದು ಅದಾವೆ ರೀ. ಸೊ ನಾವು ಯಾವುದು ಬೇಕಾದರೂ ಇದ್ರಾಗ ಚಾಯ್ಸ್ ಮಾಡಿ ಥಂಬ್ನೇಲನ್ನು ಹಾಕ್ಬೋದು ರೀ. ಫಸ್ಟಾಗಿ ನೋಡಿರಿ ನಾನು ಈಗ ಮ್ಯಾಲಿಂದ ತೋರಿಸ್ತೇನೆ ರೀ. ಸೊ ಗ್ರೈಡ್ ಆಲ್ ಬ್ಲ್ಯಾಂಡ್ ಇದೇನ್ರಿಪ್ಪ ಸ್ಟಿಚ್ ಐತೆ ಏನೋ ಗೊತ್ತಿಲ್ಲ, ನಮಗೂ ಅಷ್ಟೇನು ಇಂಗ್ಲೀಷ್ ಬರೋಂಗಿಲ್ಲ. ಸೊ ಬಂದಿಷ್ಟ್ರಾಗ ಹೇಳ್ತಿರ್ತೇನೆ ರೀ. ಚುಪ್ ಮಾಡಿ ಈಗ ಫಸ್ಟಾಗಿ ನಾನು ಇದ್ರಾಗ ಲೈನ್ಸ್ ಬರ್ತಾವೆ ರೀ. ಸೊ ಇದ್ರಾಗ ನಾನು ರೆಸಿಪಿದು ತೋರಿಸ್ತೇನೆ ರೀ. ಅಂದ್ರೆ ಫೋಟೋಸ್ ಯಾವ ತೊಗೊಂಡಿಲ್ಲ ರೀ, ರೆಸಿಪಿ ಏನದಾವಲ್ಲ ರೀ ಅದ್ರಾಗಿಂದ ತೋರಿಸ್ತೇನೆ ರೀ. ಈಗ ನೋಡಿರಿ ನಾನು ರೆಸಿಪಿ ಅಂದ್ರೆ ಚಿಕನಿಂದ ಮಾಡಿದ್ದೆ ರೀ. ಸೊ ಚಿಕನಿಂದ ಈಗ ನಾನು ಈ ರೆಸಿಪಿ ಎಲ್ಲ ಹಾಕ್ಬೇಕಂದ್ರೆ ಇದನ್ನು ತೊಗೊತೀನಿ ರೀ. ಈಗ 1 ಫೋಟೋ, ಇದ್ರಾಗ 9 ಫೋಟೋ ಚಾಯ್ಸ್ ಮಾಡೋದಿರ್ತೈತೆ ರೀ. 9 ಫೋಟೋದ್ರಾಗ ನಾವು ಎಷ್ಟು ಬೇಕಾದರೂ ಹಾಕಿ ಥಂಬ್ನೇಲನ್ನು ಮಾಡ್ಬೋದು ರೀ. ಸೊ ನಮಗೆ 2 ಫೋಟೋ ಬೇಕಂದ್ರೆ 2. ಈಗ ನೋಡಿರಿ ಈ ಥರ ಮಸಾಲೆ ಅಂದ್ರೆ ಹಾಕೋದು ಪಲ್ಯದಾಗ. ಈ ಕಡೆ ರೆಡಿ ಆದಮೇಲೆ ನಾವು ಖಾರ ಪುಡಿ ಹಾಕಿದ ಮೇಲೆ, ಆಮೇಲೆ ಮಸಾಲೆ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಈ ಥರ ನಮ್ಗೆ ನೋಡಿರಿ ಇದು ಕುದಿಯಾಕತ್ತಿರ್ತೈತಲ್ಲ ರೀ ಪಲ್ಯ ನಾವಾಗಿಂದ ರೀ. ಅಂದ್ರೆ ಚಿಕನ್ನ ಇದ್ರಾಗ ಚಮಚದಾಗ ತೊಗೊಂಡಿದ್ರಿ. ಸೊ ಈ ಕಡೆ ನೋಡಿರಿ ಈಗ ನಾನು ಎಷ್ಟು 6 ಫೋಟೋ ತೊಗೊಂಡೇನಿ ರೀ. 6 ಫೋಟೋದ್ರಾಗ ನಾನು ಜಾಸ್ತಿ 9 ಫೋಟೋ ಹಾಕಿ ನಾನು ಇದು ಮಾಡಂಗಿಲ್ಲ ರೀ ಜಾಸ್ತಿ. ಅಂದ್ರೆ ನಾನು 5 ಇಲ್ಲಿಕರ 2 ಹಿಂಗೆ ತೊಗೊಂಡು ನಾನು ಥಂಬ್ನೇಲನ್ನು ಹಾಕ್ತಿರ್ತೇನೆ ರೀ. ಸೊ ನಾನು ಈಗ 6 ತೊಗೊಂಡೇನಲ್ಲ ರೀ. 6ರಾಗ ಇದು ಏನಂತಾರಲ್ರಿಪ್ಪ ಕ್ಯಾನ್ವಾಸ್ ಅಂತೀವಲ್ಲ ರೀ. ಸೊ ಕ್ಯಾನ್ವಾಸ್ ಅಂದ್ರೆ ನಮ್ಗೆ ಯಾವ್ದು ಏನ್ರಿಪ್ಪ ಇನ್ಸ್ಟಾಗ್ರಾಮಿಂದ, ಆಮೇಲೆ ಇವು ಟಿಕ್ಟಾಕ್ ಅವೆಲ್ಲ ಬರ್ತಿರ್ತಾವಲ್ಲ ರೀ. ಸೊ ಅದ್ರಾಗ ನಮ್ಗೆ ಇದು ಉದ್ದಂದು
ಫುಲ್ ಸ್ಕ್ರೀನ್ ಬಂದಿರ್ತೈತೆ ರೀ ಇದು ಥಂಬ್ನೇಲ್. ನಮ್ಗೆ ಇದು ಬ್ಯಾಡ್ರಿ. ಇದ್ರಾಗ ನಾನು ಫಸ್ಟಾಗಿ ನೋಡಿರಿ ಕ್ಯಾನ್ವಾಸ್ ತೊಗೊತೀನಿ. ಕ್ಯಾನ್ವಾಸ್ ತೊಗೊಂಡ್ಮೇಲೆ ನಮ್ಗೆ ಇದ್ರಾಗ ಯಾವುದಂದ್ರೆ ಇದು ಯೂಟ್ಯೂಬಿಂದು ಇದು ತೊಗೋಬೇಕು ರೀ. ಸೊ ಇದು ತೊಗೊಂಡ್ಮೇಲೆ ನೋಡಿರಿ ಯೂಟ್ಯೂಬ್ಗೆ ಕರೆಕ್ಟಾಗಿ ಥಂಬ್ನೇಲನ್ನು ಬರ್ತೈತೆ ರೀ. ಇದು ನಮ್ಮ ಸಣ್ಣದು ದೊಡ್ಡದು ಫೋಟೋ ಈ ಥರ ಮಾಡೋಕ್ಕೂ ಬರ್ತೈತೆ ರೀ. ಬ್ಯಾಡ್ ನಮ್ಗೆ ಈ ಥರ ಫುಲ್ಲಾಗಿ ಬೇಕು ರೀ. ಈಗ ನೋಡಿರಿ ನಾವು 6 ಫೋಟೋನ ಚಾಯ್ಸ್ ಮಾಡಿದ್ದೀನಿ ರೀ ನಾನೀಗ. ಸೊ ಇದ್ರಾಗ ನಾನೀಗ ಏನು ಮಾಡ್ತೇನೆಂದ್ರೆ ಇದ್ರಾಗ ಬೇಕಂದ್ರೆ ನಾವು ಫಿಲ್ಟರ್ ಕೂಡ ಹಾಕೋಬೋದು ರೀ. ಫಿಲ್ಟ್ರ್ ಈ ಥರ ಫಿಲ್ಟ್ರಿಗೆ ಕ್ಲಿಕ್ ಮಾಡಿ ನೋಡಿರಿ. ಈ ಕಡೆ ಬ್ರೈಟ್ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಕೊಡ್ತೈತೆ ರೀ. ಆಮೇಲೆ ಪಿಂಕ್ ಕಲರ್ ಇವೆಲ್ಲ ಚೇಂಜ್ ಮಾಡ್ತಾ ಬರ್ತೈತೆ ರೀ. ನೋಡಿರಿ ಯಾವ ಥರ ರೆಡ್ ಆತ್ರಿ ಇವೆಲ್ಲ. ಸೊ ನಮ್ಗೆ ಯಾವ ಥರ ಬೇಕೋ ಅದನ್ನು ನಾವು ಹಾಕೋಬೋದು ರೀ. ಇಲ್ಲೇ ವಿಂಟೇಜ್, ಮೂಡಿ 01 ಅದೇ ಜಾಸ್ತಿ ಕೆಂಪು ಈ ಥರನೂ ಮಾಡ್ಕೋಬೋದು ರೀ. ಬಟ್ ನಮ್ಗೆ ಇವೆಲ್ಲ ಬ್ಯಾಡ್ರಿ. ಸೊ ನಾನು ಫಿಲ್ಟ್ರ್ ಏನು ಇಡಂಗಿಲ್ಲ ರೀ ಇದ್ರಾಗ. ನೋಡಿರಿ ಯಾವುದು ಇಟ್ಟಿಲ್ಲ. ಸೊ ನಾನು ಒರ್ಜಿನಲ್ ಏನು ಇದು ಐತಿ ಫೋಟೋಸ್ ಎಲ್ಲ ಹಾಗೆ ಒರ್ಜಿನಲ್ಲೇ ಇಟ್ಟಿದ್ದೀನಿ ರೀ. ನಾನೀಗ ರೈಟ್ ಮಾರ್ಕ್ ಮಾಡ್ತೀನಿ ರೀ. ಸೊ ಈ ಥರ ಮಾಡಿದ್ಮೇಲೆ ನಮಗೀಗ ಟೈಟಲ್ ಹಾಕಬೇಕಲ್ರಿ. ಸೊ ಟೈಟಲ್ ಅಂದ್ರೆ ಮೇಲೆ ಥಂಬ್ನೇಲ್ ಮೇಲ್ಗಡೆ ಏನಾದರೂ ಟೈಟಲ್ ಹಾಕಬೇಕಂದ್ರೆ ಸೊ ಟೆಸ್ಟ್ ಈ ಕಡೆ ನೋಡಿರಿ ಎಲ್ಲ ಥರದ್ದು ಗ್ಯಾಲ್ರಿ ಒಳಗೆ ಹೋಗೋದೈತ್ರಿ. ಲೇಔಟ್ ಐತ್ರಿ, ಬಾರ್ಡ್ರ್ ಐತ್ರಿ, ಆಮೇಲೆ ಕ್ಯಾನ್ವಾಸ್ ಐತ್ರಿ, ಫಿಲ್ಟ್ರ್, ಅಡ್ಜಸ್ಟ್, ಎಫೆಕ್ಟ್, ಬ್ಯಾಕ್ಗ್ರೌಂಡ್, ಸ್ಟಿಕ್ಕರ್ಸ್, ಟೆಸ್ಟ್, ಡೂಡ್ಲ, ಫ್ರೇಮ್, ರೋಟೇಟ್ ಇವೆಲ್ಲ ಅದಾವ್ರಿ ಇದ್ರಾಗ. ಸೊ ರೋಟೇಟ್ ಲಾಸ್ಟ್ ಇವೆಲ್ಲ ಅದಾವ್ರಿ. ನಮ್ಗೆ ಯಾವುದು ಬೇಕಾದರೂ ನಾವು ಚಾಯ್ಸ್ ಮಾಡಿ ಅದ್ರಾಗ ಥಂಬ್ನೇಲ್ ನನಗೆ ಯಾವುದು ನಮಗೆ ಇದಾಗುತ್ತೋ ಆ ಥರ ಇಡ್ಬೋದು ರೀ. ಈಗ ನೋಡಿರಿ ನಾನೀಗ ಇದಕ್ಕೆ ಸ್ವಲ್ಪ ಬಾರ್ಡ್ರ್ ಕೊಡ್ತೇನೆ ರೀ. ಫಸ್ಟಾಗಿ ಬಾರ್ಡ್ರಿಗೆ ಹೋದೆ. ಈ ಥರ ನಮಗೆ ಇಲ್ಲಿ ನೋಡಿರಿ ತೋರಿಸ್ತೀನಿ. ಫಸ್ಟ್ ಒನ್ ಅದೇ ಈ ಥರ ನೋಡಿರಿ ಈ ಥರ ಲೈನ್ಸ್ ಬರ್ತಾವ್ರಿ. ಅದು ಯಾವ ಥರ ಬರಾಕತ್ತಾವ ನೋಡಿರಿ. ನಮ್ಗೆ ಬೇಕಂದ್ರೆ ಹಾಕ್ಕೋಬೋದು ರೀ ಲೈನ್ಸ್. ನಾನು ಸ್ವಲ್ಪ ಲೈನ್ ಕೊಡ್ತೇನೆ ರೀ. ಲೈನ್ ಕೊಟ್ಟಿದ್ಮೇಲೆ ಇದು ನೋಡಿರಿ ಸೆಕೆಂಡ್ ಒನ್ ಲೈನ್ಗೆ ಈ ಥರ ಹಾಕೈತ್ರಿ. ನಮ್ಗೆ ಈ ಥರ ಬ್ಯಾಡ್ರಿ, ಇದು ಬೇಡ. ಆಮೇಲೆ ಇದು ನೋಡಿರಿ ಕ್ರಾಸ್ನಾಗ ರೌಂಡಾಗಿ ಬರ್ತೈತೆ ರೀ. ಅಂದ್ರೆ ಸ್ವಲ್ಪ ಡಿಸೈನ್ ಥರ ಬರ್ತೈತೆ ರೀ. ಇದು ಸ್ಕ್ವೇರ್ ಟೈಪ್ ಬರ್ತೈತೆ ರೀ. ಇದು ಈ ಥರ ಇದು ನೋಡಿರಿ ಯಾವ ಥರ ಬರ್ತೈತಿ. ಸೊ ನಾನು ಜಾಸ್ತಿ ಇದು ಒಂದು ಸ್ವಲ್ಪ ಯೂಸ್ ಮಾಡ್ತಿರ್ತೀನಿ ರೀ ನಾನು. ನೋಡಿರಿ ಸ್ಕ್ವೇರ್ ಟೈಪ್ ಈ ಥರ ಬರ್ತೈತೆ ರೀ. ಇದು ಈ ಥರ ಸ್ವಲ್ಪ ಹಾಕ್ಕೊಂಡೇನಿ ರೀ. ಈಗ ರೈಟ್ ಮಾರ್ಕ್ ಮಾಡ್ಕೊತೀನಿ ರೀ. ರೈಟ್ ಮಾರ್ಕ್ ಮಾಡಿದ್ಮೇಲೆ ಈಗ ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ಬೇಕಲ್ರಿ. ಅದ್ರ ಸಂಬಂಧ ಬ್ಯಾಕ್ಗ್ರೌಂಡಿಗೆ ಬರ್ತೇನೆ ರೀ. ಬ್ಯಾಕ್ಗ್ರೌಂಡಿಗೆ ಹೋಗಿ ಈ ಕಡೆ ಎಲ್ಲ ಥರದ್ದು ಕಲರ್ಸ್ ಅದಾವ್ರಿ. ಇದೆ ಸೊ ಇದು ನಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಕೋಬೋದು ರೀ. ಹಳದಿ ಕಲರ್, ಆಮೇಲೆ ಇದು ಸೊ ಕಲರ್ ಚೇಂಜ್ ಆಗ್ತಾ ಬರ್ತೈತೆ ನೋಡ್ರಿ. ಇದೆ ಯಾವ ಥರ ಚೇಂಜ್ ಆಗ್ತಾ ಬರ್ತದೆ. ನಮ್ಗೆ ಯಾವ್ದು ಇಷ್ಟನೋ ಅದನ್ನು ನಾವು ಹಾಕ್ಕೋಬೋದು ರೀ. ನಂಗೆ ಜಾಸ್ತಿ ಅಂದ್ರೆ ನಾನು ಇದು ಒಂದು ಚಾಯ್ಸ್ ಮಾಡಿರ್ತೀನಿ ರೀ. ಆಮೇಲೆ ಇದು ಒಂದು ಇನ್ನೊಂದು. ಸೊ ನನಗೆ ಯಾವ್ದು ಇಷ್ಟ ಆಕೈತೆ ಅದನ್ನು ಹಾಕ್ತೀನಿ ರೀ. ನಾನು ಯೆಲ್ಲೋ ಕಲರ್ ಹಾಕ್ಬಿಡ್ತೀನಿ ರೀ. ಸೊ ರೈಟ್ ಮಾರ್ಕ್ ಹಾಕಿದ್ಮೇಲೆ ಈಗ ಸ್ಟಿಕ್ಕರ್ ಏನು ಬ್ಯಾಡ್ರಿ ನಮ್ಗೆ. ಟೆಸ್ಟಿಗೆ ಹೋಗಿ ಸೊ ಈಗ ನೋಡ್ರಿ ಟೆಸ್ಟಿಗೆ ಹೋಗಿ ಈಗ ನಾನು ಟೆಸ್ಟಿಗೆ ಏನು ಮಾಡ್ತೇನೆ ಅಂದ್ರೆ ಇದು ಚಿಕನ್ ಗ್ರೇವಿ ಥರದ್ದು ಮಾಡಾಕತ್ತೀನಿ ರೀ ನಾನು. ಚಿಕನ್ ಗ್ರೇವಿ. ಸೊ ಈ ಚಿಕನ್ ಗ್ರೇವಿಗೆ ಟೈಟಲ್ ನಾವು ಏನಾದರೂ ನಮಗೆ ಇದನ್ನು ಈಗ ನಾನು ಚಿಕನ್ ಗ್ರೇವಿ ನೋಡಿರಿ ಚಿಕನ್ ಗ್ರೇವಿ ಇದು ವೈಟ್ ಬಂತು ರೀ. ಸೊ ವೈಟ್ ಬಂತು ರೀ. ನಮ್ಗೆ ವೈಟ್ ಬ್ಯಾಡ್ರಿ ಇದ್ರಾಗ. ಅದ್ರ ಸಂಬಂಧ ನಾನು ಈ ಕಲರ್ಸ್ ಅದಾವ್ರಿ. ಈ ಕಡೆ ನೋಡಿರಿ ಇವೆಲ್ಲ ನನಗೆ ಕಲರ್ ಬೇಕಲ್ರಿ. ಅದ್ರ ಸಂಬಂಧ ಕಲರಿಗೆ ಬಂದರೆ ಈ ಥರ ಎಲ್ಲ ಕಲರ್ಸ್ ಈ ಕಡೆ ನೋಡಿರಿ ಚೇಂಜ್ ಆಗ್ತಾ ಬರಾಕತ್ತೈತಿ ನೋಡಿರಿ. ನಮ್ಗೆ ಯಾವುದು ಬೇಕೋ ಆ ಥರದ್ದು ಕಲರ್ ನಾವು ಹಾಕ್ಕೋಬೋದ್ರಿ ಇಲ್ಲೇ. ಸೊ ನೀಲಿ ಈ ಥರ ರೆಡ್ ಈ ಥರ ಹಾಕ್ಕೋಬೋದ್ರಿ. ಈಗ ರೆಡ್ ಹಾಕ್ಕೊಂಡು ನೋಡ್ರಿ ಯಾವ್ದಾರ ಒಂದು ಚಾಯ್ಸ್ ಮಾಡ್ತೇನೆ ರೀ ನಾನು. ರೆಡ್ ಹಾಕಿದೆ. ಸೊ ಇದಕ್ಕೆ ಒಂದು ಸ್ವಲ್ಪ ಗ್ಲೋ ಕೊಡ್ಬೇಕಲ್ರಿ. ಗ್ಲೋ ಬರ್ತೇನೆ ರೀ. ಈ ಕಡೆ ಗ್ಲೋಗೆ ಬಂದಮೇಲೆ ಈ ಥರ ಇಲ್ಲಿ ಈ ಕಡೆ ಈ ಕಲರ್ನಾಗ ಇದು ರೌಂಡ್ ಇರ್ತೈತಲ್ರಿ. ಈ ಕಡೆ ತೊಗೋಬೇಕು ರೀ. ಸೊ ಈ ಕಡೆ ತೊಗೊಂಡು ಇದನ್ನು ನೋಡಿರಿ ಆ ಚಿಕನ್ ಗ್ರೇವಿ ಕಡೆ ಕಲರ್ಸ್ ನೋಡಿರಿ ಯಾವ ಥರ ಚೇಂಜ್ ಆಗ್ತಾ ಬರ್ತಾಯಿದೆ ನೋಡಿದೆ. ನೀಲಿ, ಗುಲಾಬಿ, ಆಮೇಲೆ
ಕೆಂಪು ಕಲರ್ ಈ ಥರ ಬರ್ತಾ ಇದ್ದರೆ ನಮ್ಗೆ ಇದ್ರಾಗ ಯಾವುದು ಬೇಕೋ ಅದನ್ನು ಚಾಯ್ಸ್ ಮಾಡಿ ಹಾಕ್ಕೋಬೋದ್ರಿ. ನಾನು ಹಳದಿ ಕಲರಿಂದ ತೊಗೊತೀನಿ ರೀ. ಸೊ ಸದ್ಯಕ್ಕೆ ಬ್ಲ್ಯಾಕೇ ತೊಗೊತೀನಿ ರೀ, ಅಂದ್ರೆ ಕರೆಕ್ಟಾಗಿ ಕಾಣ್ತೈತಿ. ಸೊ ಈ ಥರ ತೊಗೊಂಡ್ಮೇಲೆ ಈ ಕಡೆ ಎ ಕ್ಯಾಪಿಟಲ್ ಎ ಸ್ಮಾಲ್ ಎ ಈ ಕಡೆ ಐತಲ್ರಿ, ಇದನ್ನು ನಾವು ಈಗ ಸ್ಟೈಲ್ ಕೊಡ್ಬೇಕಲ್ರಿ, ಚಿಕನ್ ಗ್ರೇವಿ ಸ್ಟೈಲ್. ಈಗ ನೋಡ್ರಿ ಈ ಥರ ರೋಬೋಟ್ ಮೀಡಿಯಮ್, ಆಮೇಲೆ ಈ ಥರ ನೋಡ್ರಿ ಯಾವ ಥರ ಚೇಂಜ್ ಆಗ್ತಾ ಹೊಂಟೈತ್ರಿ ಪ್ಯಾಟರ್ನ್. ಸೊ ರೋಬೋಟ್ ನೋಡ್ರಿ ಈ ಥರ ಚೇಂಜ್ ಆಗ್ತಾ ಬರ್ತದೆ. ಇದ್ರಾಗ ಯಾವ್ದಾರು ಒಂದು ಚಾಯ್ಸ್ ಮಾಡ್ಕೊತೀನಿ ರೀ ನಾನು. ಸೊ ನೋಡ್ರಿ ಈಗ ನಾನು ಜಾಸ್ತಿ ಅಂದರೆ ಇಡೋದ್ರೆ ಈಗ ನಾನು ಇದಕ್ಕೆ ಇದು ಮಾಡ್ಕೊತೀನಿ ರೀ, ರೈಟ್ ಮಾರ್ಕ್ ಹಾಕ್ಕೊಂಡ್ಮೇಲೆ. ಸೊ ನೋಡ್ರಿ ಇದು ಫೈನಲ್ ಆಗಿ ರೆಡಿ ಆಗೈತೆ ರೀ. ಇದು ನಾವು ಯಾವ ಕಡೆ ಬೇಕಾದರೂ ಹಾಕ್ಕೋಬೋದು ರೀ, ಯಾವ ಕಡೆ ಬೇಕಾದರೂ ನಾವು ಸ್ಟೈಲಾಗಿ ತೊಗೋಬೋದು ರೀ. ಇದು ನೋಡ್ರಿ ಇದ್ರಾಗ ಇರ್ತೈತಿ ಇವೇನು ನಾವು ಇದು ಹಾಕಿರ್ತೀವಿ ನೋಡ್ರಿ. ಸೊ ಟೈಟಲ್ದ್ರಾಗ ನಾವು ದೊಡ್ಡದು ಸಣ್ಣದು ಆಮೇಲೆ ಯಾವ ಥರ ಶೇಪ್ ಕೂಡ ಹಾಕ್ಕೋಬೋದು ರೀ. ಸೊ ಈ ಥರ ಹಾಕ್ಕೊಂಡ್ರೆ ಕಾಣಂಗಿಲ್ಲ ರೀ, ಅದ್ರ ಸಂಬಂಧ ನಾನೀಗ ಸ್ವಲ್ಪ ಸೀದಾ ಈ ಥರ ಇಡ್ತೀನಿ ರೀ. ಈ ಥರ ಹಾಕಿದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಎಡಿಟಿಂಗ್ ತೊಗೋಬೇಕಲ್ರಿ, ಅದ್ರ ಸಂಬಂಧ ಇಲ್ಲೇ ಎಮ್ಮಿ ಈ ಥರ ಒಂದು ಇಮೋಜಿ ಇಡ್ತೀನಿ ರೀ. ಸೊ ನೋಡಿರಿ ಫ್ರೆಂಡ್ಸ, ಇದಾದಮೇಲೆ ಈಗ ನಾವು ಇದಕ್ಕೆ ಸೇವ್ ಮಾಡೋಣ ರೀ. ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ತೀನಿ ತಡ್ರಿ. ನೋಡಿರಿ ಈಗ ಸೇವ್ ಎಕ್ಸ್ಪರ್ಟ್ ಆಗಿಬಿಟ್ರೆ ನೋಡಿರಿ ಫ್ರೆಂಡ್ಸ 1 ಸೆಕೆಂಡ್ನಾಗ ಥಂಬ್ನೇಲ್ ಸೊ ಸೇವ್ ಆಯ್ತು ರೀ. ಇದು ಗ್ಯಾಲ್ರಿ ಒಳಗೆ ಬಂದಿರ್ತೈತೆ ರೀ ಆಲ್ರೆಡಿ. ಸೊ ನೋಡಿರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.